ಇವತ್ತು ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಕಲಿಕಾ ಹಾಳೆ 58ರ ಉತ್ತರಗಳನ್ನು ನೋಡೋಣ. ಇದರ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ನಾವುಗಳು 8ನೇ ತರಗತಿಯಲ್ಲಿ ಹಿಂದಿಯಲ್ಲಿ ಮತ್ತು ವಿಜ್ಞಾನದಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಕಲಿಕಾ ಹಾಳೆ 58ರ ಉತ್ತರಗಳನ್ನು. ಚಟುವಟಿಕೆ 1 ನೀವು ಒಳಪಡುವಂತಹ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದ ಹೆಸರುಗಳನ್ನು ಪಟ್ಟಿ ಮಾಡಿರಿ ಅಂತ ಮೊದಲ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಮೊದಲದಿತ್ತು ಸ್ಥಳೀಯ ಸಂಸ್ಥೆ ಹೆಸರು ಮತ್ತು ವಿಳಾಸ ಅಂತ ಇದೆ. ಸೊ ಈ ಕಡೆ ಇಲ್ಲಿ ಒಂದು ಗ್ರಾಮದ ಹೆಸರುಗಳನ್ನು ತಾವು ಬರಿಬೇಕು. ನಾನಿಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ. ಸೊ ವಿಜಯಪುರ ಜಿಲ್ಲೆಯದ್ದು ಅಂತಕ್ಕಂಥದ್ದು. ಅಲ್ಲಿ ಅಧ್ಯಕ್ಷರು ಯಾರಂತ ಇದೆ. ಸೊ ನಾನಿಲ್ಲಿ ಶ್ರೀಮತಿ ಕಮಲಮ್ಮ ಅಂತ ಬರೆದಿದ್ದೀನಿ. ಉಪಾಧ್ಯಕ್ಷರು ಇದೆ, ನಾನಿಲ್ಲಿ ರಾಜಶೇಖರ್ ಅಂತ ಬರೆದಿದ್ದೀನಿ. ಆ ಪಂಚಾಯಿತಿಯ ಸದಸ್ಯರುಗಳ ಹೆಸರುಗಳನ್ನು ಬರಿಬೇಕು. ನಾನು ಮೋಹನ, ಸಂದೀಪ, ರಾಮು, ರೋಹಿತ, ಶಾಲಿನಿ, ಮಂಜುಳಾ. ಓಕೆ, ಈ ಥರನಾಗಿರ್ತಕ್ಕಂಥ ನಾನು ಏನು ಮಾಡಿದ್ದೀನಿ, ಆ ಪಂಚಾಯಿತಿಯ ಸದಸ್ಯರ ಹೆಸರುಗಳನ್ನು ಬರೆದಿದ್ದೀನಿ. ಮುಂದೆ ಅಲ್ಲಿ ಪಂಚಾಯಿತಿಯ ಸಿಬ್ಬಂದಿ ವರ್ಗಗಳನ್ನು ಬರಿಬೇಕು. ಅಲ್ಲಿ ರಾಮಪ್ಪ ಅಂತ ಇದ್ದಾರೆ, ಸೊ ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಮುಂದೆ ಕುಮಾರಿ ರೋಹಿಣಿ ಅಂತ ಇದ್ದಾರೆ, ಅವರು ಕಾರ್ಯದರ್ಶಿ ಗ್ರೇಡ್ 1 ಅಂತ. ಮುದುಕಪ್ಪ ಅಂತ ಇದ್ದಾರೆ, ಅವ್ರು ಯಾರಪ್ಪ ಅಂದರೆ ಕಂಪ್ಯೂಟರ್ ಆಪರೇಟರ್. ಸೊ ನೀವುಗಳು ಕೂಡ ಆ ಪಂಚಾಯಿತಿಯಲ್ಲಿ ಹೋದಾಗ ಆ ಸಿಬ್ಬಂದಿಗಳ ಒಂದು ತಮಗೆ ಮಾಹಿತಿಯನ್ನೇ ಕೊಡ್ತಾರೆ, ಅದನ್ನು ತೆಗೆದುಕೊಂಡು ತಾವೇನು ಮಾಡ್ಬೋದು, ಬರಿಬೋದು. ನೆಕ್ಸ್ಟ್ ಚಟುವಟಿಕೆ 2ಕ್ಕೆ ನಮ್ಮ ಸ್ಥಳೀಯ ಸರ್ಕಾರಕ್ಕೆ ಒಮ್ಮೆ ಭೇಟಿ ನೀಡೋಣ ಅಂತ ಇದೆ. ಇಲ್ಲಿ ಏನಿದೆ ಅಂದರೆ ನಿಮ್ಮ ಸಮೀಪದ ಸ್ಥಳೀಯ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ಆಡಳಿತಾಧಿಕಾರಿಯನ್ನು ಸಂದರ್ಶಿಸಿರಿ ಅಂತ ಇದೆ. ಸೊ ಹೋಗಿ ತಾವು ಸಂದರ್ಶನ ಮಾಡಬೇಕು. ಸೊ ಫಸ್ಟಿಗೆ ನಮಸ್ತೆ ಸರ್, ನಿಮ್ಮ ಹೆಸರೇನು? ಆಗ ಅವರು ಉತ್ತರ ಕೊಡ್ತಾರೆ, ಎಸ್ ನನ್ನ ಹೆಸರು ರಾಮಪ್ಪ, ನಾನು ಈ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿದ್ದೇನೆ ಅಂತ ಏನು ಮಾಡ್ತಾರೆ, ಅವರು ಹೇಳ್ತಾರೆ. 2ನೇ ಪ್ರಶ್ನೆ ಇತ್ತು, ನಿಮ್ಮ ಗ್ರಾಮ ಪಟ್ಟಣ ಪಂಚಾಯಿತಿ, ಪುರಸಭೆ ಅಥವಾ ನಗರಸಭೆ ಅಥವಾ ಮಹಾನಗರ ಪಾಲಿಕೆಯಿಂದ ಯಾವೆಲ್ಲ ಸೌಲಭ್ಯಗಳು ಮಕ್ಕಳಿಗೆ ದೊರೀತಾವೆ? ಅವರು ಉತ್ತರ ಕೊಡ್ತಾರೆ, ಎಸ್ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ, ಶಾಲೆಗಳನ್ನು ನಿರ್ಮಾಣ ಮಾಡ್ತಾರೆ, ಕಾಂಪೌಂಡ್ ಆಟದ ಮೈದಾನವನ್ನು ನಿರ್ಮಾಣ ಮಾಡ್ತಾರೆ, ಮಕ್ಕಳ ಸಭೆಯನ್ನು ಆಯೋಜನೆ ಮಾಡ್ತಾರೆ, ಪ್ರತಿಭಾ ಪುರಸ್ಕಾರವನ್ನು ಸಹಿತ ಏನು ಮಾಡ್ತಾರಪ್ಪ ಅಂತಂದರೆ ವಿಶೇಷವಾಗಿ ಮಕ್ಕಳಿಗಾಗಿಯೇ ಕೊಡ್ತಾರೆ. ಇಲ್ಲಿ ನಾವುಗಳು ಶಿಕ್ಷಣ ರಂಗಕ್ಕೆ ನೋಡಿದಾಗ, ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ ನಾವು ಅದನ್ನು ನೋಡಿದಾಗ ಸೊ ನಮಗೆಲ್ಲ ಬೆನಿಫಿಟ್ಗಳು ಬಹಳಷ್ಟು ಸಿಗ್ತವೆ. ಪಂಚಾಯಿತಿಯವರು ಕಟ್ಟಡಗಳ ನಿರ್ಮಾಣವನ್ನು ಮಾಡ್ತಾರೆ, ಶಾಲೆಗಳ ನಿರ್ಮಾಣವನ್ನು ಮಾಡ್ತಾರೆ, ಜಾಗಗಳನ್ನು ಕೊಡ್ತಾರೆ. ಓಕೆ, ಮತ್ತು ಶಾಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕಡ್ಡಾಯವಾಗಿ ಪಂಚಾಯಿತಿಯವರು, ನಗರ ಸ್ಥಳೀಯ ಸಂಸ್ಥೆಗಳು ವಿಶೇಷವಾಗಿ ಮಕ್ಕಳಿಗೆ ಕೈ ಜೋಡಿಸ್ತಾರೆ ಅಂತ ನಾವೇನು ಮಾಡ್ಬೋದು, ಉತ್ತರಗಳಲ್ಲಿ ಬರಿಬೋದು. ಪ್ರಶ್ನೆ 3, ನಿಮ್ಮ ಗ್ರಾಮ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯಿಂದ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ದೊರೆಯುತ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ಈಗ ಅವರು ಶಿಕ್ಷಣಕ್ಕೆ ಕೇಳಿದರು, ಇವಾಗ ಇಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂತಂದರೆ ಜನರಿಗೆ ಏನೆಲ್ಲ ಕೊಡ್ತಾರೆ. ಮುಖ್ಯವಾಗಿ ಆಯಾ ಗ್ರಾಮದಲ್ಲಿ ಒಳಪಡತಕ್ಕಂಥ ಇತ್ತಂದರೆ ಅಲ್ಲಿ ರಸ್ತೆಗಳ ನಿರ್ಮಾಣವನ್ನು ಮಾಡ್ತಾರೆ. ಅದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು. ಓಕೆ, ಸೊ ಗ್ರಾಮ ಪಂಚಾಯಿತಿ ಹದ್ದಿನಲ್ಲಿರ್ತಕ್ಕಂಥ ರಸ್ತೆಗಳ ನಿರ್ಮಾಣವನ್ನು ಸಹಿತ ಅವರು ಮಾಡ್ತಾರೆ. ಇನ್ನು ಒಳಚರಂಡಿ ನಿರ್ಮಾಣವನ್ನು ಸಹಿತ ಮಾಡ್ತಾರೆ, ಗಟಾರಗಳ ನಿರ್ಮಾಣ. ತ್ಯಾಜ್ಯ ವಿಲೇವಾರಿ, ಆಯಾ ಊರಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೊ ಕಸವನ್ನು ಗೂಡಿಸೋದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯಗಳನ್ನು ಒಟ್ಟುಗೂಡಿಸಿ ಅದನ್ನು ಏನು ಮಾಡ್ತಾರೆ, ವಿಲೇವಾರಿಯನ್ನು ಸಹಿತ ಮಾಡ್ತಾರೆ. ಆಮೇಲೆ ಎಸ್ ಮುಖ್ಯವಾಗಿ ಶಾಲೆಗಳ ನಿರ್ಮಾಣ ಕಾರ್ಯವನ್ನು ಮಾಡ್ತಾರೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಕಾರ್ಯಕ್ರಮ ಅಂತ ಕರೀತಾರೆ. ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳಿಗಾಗಿ ಏನು ಮಾಡ್ತಾರಪ್ಪ ಅಂದರೆ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಸೊ ನಗರ ಸ್ಥಳೀಯ ಸಂಸ್ಥೆದವರು, ಪಂಚಾಯತಿಯವರು ಹಮ್ಮಿಕೊಂಡಿರ್ತಾರೆ. ಹಿರಿಯರಿಗೆ, ವಿಕಲಚೇತನರಿಗೆ ಕಲ್ಯಾಣ ಕಾರ್ಯಕ್ರಮ, ವಿಶೇಷವಾಗಿ ವಯೋವೃದ್ಧರಿಗಿರ್ಬೋದು, ವಯಸ್ಕರಿಗೆ ಇರ್ಬೋದು. ಆಮೇಲೆ ವಿಕಲಚೇತನರಿಗೆ ಈ 3 ಸೈಕಲ್ ಹೌದಲ್ಲ ಬೈಕ್ಗಳನ್ನು ಅದೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಅವೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಸ್ಥಳೀಯ ಸಂಸ್ಥೆದವರು ಮಾಡ್ತಾರೆ. ಮುಂದೆ ಆರೋಗ್ಯ ಮೇಳಗಳನ್ನು ಹಮ್ಮಿಕೊಳ್ತಾರೆ, ವಸತಿಗಳನ್ನು ಪೂರೈಕೆ ಮಾಡ್ತಾರೆ. ಗ್ರಾಮದ ಸ್ವಚ್ಛತೆ ಮತ್ತು ನೈರ್ಮಲೀಕರಣದಲ್ಲಿ ಪಂಚಾಯತಿಯವರು ತುಂಬಾ ಕೆಲಸವನ್ನು ಮಾಡ್ತಾರೆ. ಇಷ್ಟು ಇಲ್ಲಿ ವಿಶೇಷವಾಗಿ ನಾವು ಏನು ಹೇಳ್ಬೋದು ಅಂತಂದರೆ ಗ್ರಾಮ ಪಂಚಾಯತಿಯವರು ಮಾಡ್ತಕ್ಕಂಥ ಕೆಲಸಗಳು
ಆ ಗ್ರಾಮದ ಅಭಿವೃದ್ಧಿಯನ್ನು ಏನು ಮಾಡ್ತಾವಪ್ಪ ಅಂದರೆ ಬಿಂಬಿಸ್ತವೆ. ಸರ್ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಆ ಸಿಬ್ಬಂದಿಯವರು ಏನು ಮಾಡ್ತಾರಪ್ಪ ಅಂದ್ರೆ ತುಂಬಾ ಶ್ರಮ ಪಡ್ತಾರೆ. ಎಷ್ಟು ಗ್ರಾಮ ಬೆಳೀತದಲ್ಲ, ಎಷ್ಟು ಗ್ರಾಮ ಒಂದಾಗ್ತದಲ್ಲ, ಅಷ್ಟು ಏನಾಗ್ತದಪ್ಪ ಅಂದ್ರೆ ಅದು ಪಂಚಾಯತಿ ಸಿಬ್ಬಂದಿಗಳ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಮಾನವ ಸಂಪನ್ಮೂಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ. ಇಷ್ಟು ಒಂದು ಸ್ಥಳೀಯ ಸಂಸ್ಥೆಗೆ ಸಂದರ್ಶನವನ್ನು ಕೊಟ್ಟಾಗ ಅಲ್ಲಿ ಭೇಟಿ ಮಾಡಿದಾಗ ಯಾವೆಲ್ಲ ಒಂದು ಪ್ರಶ್ನೆಗಳನ್ನು ನಾವು ಕೇಳಬೇಕು, ಉತ್ತರಗಳು ಏನಿತ್ತು ಅನ್ನೋದನ್ನೇ ಈ ಒಂದು ಕಲಿಕಾ ಹಾಳೆಯಲ್ಲಿ ಕೊಟ್ಟಿದ್ರು. ಇದೇ ತರನಾಗಿ ನೀವು ವಾಸಿಸ್ತಕ್ಕಂಥ ನಿಮ್ಮ ಊರಿನ ಅದು ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಇವುಗಳಿಗೆ ಭೇಟಿ ಕೊಟ್ಟು ಪ್ಲೀಸ್ ಅವುಗಳಿಗೆ ಏನು ಮಾಡಬೇಕು, ಕ್ವಶನರೀಸ್ಗೆ ಉತ್ತರಗಳನ್ನು ತಗೊಳ್ಬೇಕು. ಇವೆಲ್ಲ ಕ್ವಶನ್ ಆನ್ಸರ್ಸ್ಗೆ ಉತ್ತರಗಳು ಸಿಕ್ಕಿದ್ರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ನಿಮಗೂ ಕೂಡ ಗೊತ್ತಾಗ್ತದೆ ಯಾವ ಥರನಾಗಿರ್ತಕ್ಕಂಥ ಮಕ್ಕಳಿಗಾಗಿ, ಜನಪರ ಕಲ್ಯಾಣಕ್ಕಾಗಿ ಪಂಚಾಯತಿಗಳು ಇವತ್ತು ಹಗಲಿರುಳು ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಅಂತ. ಇಷ್ಟು ಈ ಕಲಿಕಾ ಹಾಳೆ 58ರ ಪ್ರಶ್ನೆಗಳಲ್ಲಿ ಉತ್ತರಗಳನ್ನು ನೋಡಿದ್ದೀವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಲಿಕಾ ಹಾಳೆ 59ರ ವಿಡಿಯೋದೊಂದಿಗೆ ಸಿಗ್ತೀನಿ. ನಾವುಗಳು ಕಲಿಕಾ ಚೇತರಿಕೆಗಾಗಿ 8ನೇ ತರಗತಿಯಲ್ಲಿ ವಿಜ್ಞಾನ, ಹಿಂದಿಯಲ್ಲಿನೂ ಕೂಡ ಏನು ಮಾಡ್ತಾ ಇದ್ದೀವಿ, ಭಾಳಷ್ಟು ಡೀಟೇಲ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳನ್ನು, ಆಮೇಲೆ SAFA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳು ನಿಮಗಾಗಿದ್ದಾವೆ, ನಿಮ್ಮ ಬೆನಿಫಿಟ್ಗಾಗಿದ್ದಾವೆ. ಅವೆಲ್ಲ ವಿಡಿಯೋಗಳನ್ನು ತಪ್ಪದೇ ಆಗಿ ನೋಡಿ ನಿಮ್ಮ ಒಂದು ಜ್ಞಾನವನ್ನು ತಾವೇನು ಮಾಡ್ಕೊಳ್ಬೋದು, ಹೆಚ್ಚಿಗೆ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ನಮ್ಗೆ ಏನು ಅನ್ನಿಸ್ತದೆ ಅಂದ್ರೆ ನಾವೆಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ, ಬಟ್ ಯಾಕೋ ಸಬ್ಸ್ಕ್ರಿಪ್ಷನ್ಗಳು, ಶೇರ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಕಡಿಮೆ ಆಗ್ತಾವೆ. ಅದಕ್ಕಾಗಿ ತಾವೇನು ಮಾಡಬೇಕು, ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಶೇರ್ಗಳನ್ನು ಮಾಡಬೇಕು, ಲೈಕ್ಗಳನ್ನು ಮಾಡಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವುಗಳನ್ನು ಬಳಸಬೇಕು. ಯಾಕಂದರೆ ಅದು ಶಾಲೆ ಆಗಿರ್ಬೋದು, ಆಮೇಲೆ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೆಲ್ಲ ನೀವುಗಳು ಈ ವಿಡಿಯೋಗಳ ಲಿಂಕ್ಗಳನ್ನು ಕೊಡ್ತಾ ಹೋದರೆ ನಮ್ಗೆ ಏನಾಗ್ತದಪ್ಪ ಅಂದರೆ ಇನ್ನಷ್ಟು ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಒಂದು ಬೆನಿಫಿಟ್ ಆಗ್ತದೆ. ಇನ್ನೊಂದಿಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮ್ಗೆ ಏನಾಗ್ತದೆ, ಮೋಟಿವೇಶನನ್ನು ಸಿಗ್ತದೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ನೋಡಿ ಮತ್ತೆ ಶೀಘ್ರವಾಗಿಯೇ ಕಲಿಕಾ ಹಾಳೆ 59ನ ಲೈನಪ್ಪಲ್ಲಿ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಆ ವಿಡಿಯೋಕ್ಕೂ ಕೂಡ ತಮ್ಮ ಬೆಂಬಲವನ್ನು ನಾವು ನಿರೀಕ್ಷೆಯನ್ನು ಮಾಡ್ತೀವಿ. SA1ಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ ಪೇಪರ್ಸ್ ಇದ್ದಾವೆ, ಅವೆಲ್ಲಗಳ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 59ರ ಉತ್ತರಗಳ ವಿಡಿಯೋದೊಂದಿಗೆ. ಪ್ಲೀಸ್ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರೆಯದಿರಿ. ಯಾಕೆಂದರೆ ಇದನ್ನು